ಎಲ್ರಿಗೂ ನಮಸ್ಕಾರ. ರಾಜ್ಯ ಕಂದಾಯ ಇಲಾಖೆಯ ಕಂದಾಯ ಆಯುಕ್ತಾಲಯದ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ರೆಕಾರ್ಡ್ ರೂಮ್ಗೆ ಸಂಬಂಧಪಟ್ಟ ಹಾಗೆ ಶಿರಸ್ತೆದಾರ್ ಲಾಗಿನಲ್ಲಿ ವೆರಿಫಿಕೇಶನ್ ಅಂಡ್ ಅಪ್ರೂವಲ್ ಮಾಡುವಾಗ ಇವಾಗ ಒಂದು ಹೊಸ ಫಂಕ್ಷನಾಲಿಟಿಯನ್ನು ಕೊಟ್ಟಿದ್ದೇವೆ. ಏನು ಅಂದ್ರೆ ದಾಖಲೆಗಳನ್ನ ವೀಕ್ಷಣೆ ಮಾಡಿ ಅದನ್ನ ಚೆಕ್ ಮಾಡಿ ಅಪ್ರೂವಲ್ ಮಾಡುವಾಗ ತಾವು ಅಪ್ಲೋಡ್ ಆಗಿರುವಂತ ದಾಖಲೆ ತಮಗೆ ಫೇಕ್ ಡಾಕ್ಯುಮೆಂಟ್ ಅಂತ ಏನಾದ್ರು ಅನುಮಾನ ಬಂದ್ರೆ, ಅಂದ್ರೆ ಫಿಸಿಕಲ್ ಡಾಕ್ಯುಮೆಂಟ್ ನ ನೀವು ಅಪ್ಲೋಡ್ ಆಗಿರುವಂತ ಡಾಕ್ಯುಮೆಂಟ್ ಜೊತೆ ಕಂಪೇರ್ ಮಾಡುವಾಗ ಆ ಫಿಸಿಕಲ್ ಡಾಕ್ಯುಮೆಂಟೇ ಅಪ್ಲೋಡ್ ಮಾಡಿರುವಂತ ಫಿಸಿಕಲ್ ಡಾಕ್ಯುಮೆಂಟೇ ಫೇಕ್ ಆಗಿದೆ ಅನ್ನುವಂತ ಅನುಮಾನ ಬಂದ್ರೆ ತಾವು ಅದರಲ್ಲಿ ಮಾರ್ಕ್ ಮಾಡಬಹುದು, ಸಸ್ಪೆಕ್ಟೆಡ್ ಅಂತೇಳಿ ಮಾರ್ಕ್ ಮಾಡಬಹುದು. ಬನ್ನಿ ಒಂದು ಈ ವಿಡಿಯೋ ಮುಖಾಂತರ ಹೇಗೆ ಅದನ್ನ ಮಾರ್ಕ್ ಮಾಡೋದು ಅನ್ನ ತಿಳಿದುಕೊಳ್ಳೋಣ. ಸೊ recordroom.karnataka.gov.in ಹೋಗ್ತೀರಾ, ತಾವು ಲಾಗಿನ್ ಆಗೋದೆಲ್ಲ ತಮಗೆಲ್ಲ ಗೊತ್ತಿದೆ. ಸೊ ಲಾಗಿನ್ ಆದ್ಮೇಲೆ ತಮ್ಮ ಲಾಗಿನ್ ನಲ್ಲಿ ನೀವು ಯಾವ ಫೈಲ್ ಅಥವಾ ರಿಜಿಸ್ಟರ್ ನ ಅನುಮೋದನೆ ಮಾಡಬೇಕಾಗಿದೆ ಅದರದ್ದು ಸುರಕ್ಷಾ ಐಡಿ ಮೇಲೆ ಅಥವಾ ಫೈಲ್ ಸಬ್ಜೆಕ್ಟ್ ಮೇಲೆ ಅಥವಾ ಫೈಲ್ ನಂಬರ್ ಮೇಲೆ ರೆಫರೆನ್ಸ್ ಐಡಿ ಮೇಲೆ ನೀವು ಸರ್ಚ್ ಮಾಡ್ಕೊಳ್ಳಿ. ಸೊ ಈಗ ಭೂ ಸುರಕ್ಷಾ ಐಡಿ ಮೇಲೆ ಸರ್ಚ್ ಮಾಡೋಣ. ಸೊ ಭೂ ಸುರಕ್ಷಾ ಐಡಿ ಎಂಟ್ರಿ ಮಾಡಿ ಸರ್ಚ್ ಮಾಡ್ತೀರಾ. ಸೊ ತಮ್ಮ ಅನುಮೋದನೆ ಮಾಡಬೇಕಾಗಿರೋ ಫೈಲ್ ಸೆಲೆಕ್ಟ್ ಆಗಿದೆ. ಸೊ ಫೈಲ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡು ನೋಡಿ, ಇಲ್ಲಿ ಫೈಲ್ ವೆರಿಫೈ ಮಾಡಬೇಕಾಗಿದೆ, ದಾಖಲೆಗಳನ್ನು ಕೂಡ ವೆರಿಫೈ ಮಾಡಬೇಕಾಗಿದೆ. ಇದನ್ನೆಲ್ಲ ತಾವು ಈಗಾಗಲೇ ಮಾಡ್ತಾ ಇದ್ದೀರಾ. ಸೊ ತಾವು ಪರಿಶೀಲನೆ ಮಾಡಬೇಕಾದ ಇಂಡೆಕ್ಸ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಈಗ ಡೇಟಾ ಎಲ್ಲ ಓಪನ್ ಆಗುತ್ತೆ. ಇದನ್ನ ತಾವು ನೋಡಿ ಏನಾದ್ರು ಬದಲಾವಣೆ ಇದ್ರೆ ಮಾಡ್ಬೋದು, ಎಡಿಟ್ ಮಾಡ್ಬೋದು. ಇದನ್ನೆಲ್ಲ ತಾವು ಈಗಾಗಲೇ ಮಾಡ್ತಾ ಇದ್ದೀರಾ. ಸೊ ಮಾಡಿ ಓಕೆ ಅಂದ್ರೆ ಸೊ ಅನುಮೋದನೆಯನ್ನ ಮಾಡಿ. ಎಸ್ ಅಂದ್ರೆ ಇದು ಇಂಡೆಕ್ಸ್ ಡೇಟಾ ಅಪ್ರೂವಲ್ ಆಗುತ್ತೆ. ಈಗ ನೆಕ್ಸ್ಟ್ ಡಾಕ್ಯುಮೆಂಟ್ ಅನ್ನ ವೆರಿಫೈ ಮಾಡಬೇಕು. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಷ್ಟು ಡಾಕ್ಯುಮೆಂಟ್ ಆಗಿದೆ, ಅಪ್ಲೋಡ್ ಆಗಿದೆ ಅಷ್ಟು ಡಾಕ್ಯುಮೆಂಟ್ ಬರುತ್ತೆ. ಇಲ್ಲಿ ಒಂದೇ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಆಗಿರೋದು. ಸೊ ಆಯ್ಕೆ ಮಾಡ್ಕೊಳ್ಳಿ. ದಾಖಲೆ ವೀಕ್ಷಣೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಹೊಸದಾಗಿ ನಾವೇನು ಫಂಕ್ಷನಾಲಿಟಿ ಕೊಟ್ಟಿದ್ದೇವೆ. ನೀವು ಅಪ್ಲೋಡ್ ಮಾಡಿರುವಂತ ದಾಖಲೆ, ನೀವು ಅಪ್ಲೋಡ್ ಮಾಡೋದಕ್ಕೆ ಯೂಸ್ ಮಾಡಿರುವಂತ ಭೌತಿಕ ದಾಖಲೆನೆ ಫೇಕ್ ಆಗಿದೆ, ಅದನ್ನೇ ಅಪ್ಲೋಡ್ ಮಾಡಿದ್ದಾರೆ ಅಂತ ನಿಮಗೆ ಮನವರಿಕೆ ಅನುಮಾನ ಬಂದ್ರೆ, ಸೊ ಅದರಲ್ಲಿ ಎಲ್ಲಾ ಪೇಜಸ್ ಫೇಕ್ ಇದೆಯಾ ಅಥವಾ ಯಾವ ಪೇಜಸ್ ಫೇಕ್ ಇದೆ ಆ ಪರ್ಟಿಕ್ಯುಲರ್ ಪೇಜ್ ನ ನೀವು ಮಾರ್ಕ್ ಮಾಡಬಹುದು. ಇಲ್ಲಿ ನೋಡಿ, ಮಾರ್ಕ್ ಸಸ್ಪೆಕ್ಟೆಡ್, ಅನ್ಮಾರ್ಕ್ ಸಸ್ಪೆಕ್ಟೆಡ್ ಅಂತಿದೆ. ಮಾರ್ಕ್ ಮಾಡೋದಕ್ಕೆ ಮಾರ್ಕ್ ಸಸ್ಪೆಕ್ಟೆಡ್, ಮಾರ್ಕ್ ಮಾಡಿರೋದನ್ನ ತಪ್ಪಾಗಿ ಏನಾದ್ರು ಮಾರ್ಕ್ ಮಾಡಿದ್ರೆ ಇಮಿಡಿಯೇಟ್ ಅನ್ಮಾರ್ಕ್ ಮಾಡಬಹುದು, ಸೇವ್ ಮಾಡೋದಕ್ಕೂ ಮೊದಲೇ. ಸೊ ಇಲ್ಲಿ ನೀವು ಒಟ್ಟು 6 ಪುಟಗಳಿದೆ. ಮೊದಲನೇ ಪೇಜ್ ಸರಿ ಇದೆ ಅಂತ ಭಾವಿಸೋಣ. ಸೊ ಎರಡನೇ ಪೇಜ್ ಇದು ಫೇಕ್ ಡಾಕ್ಯುಮೆಂಟ್ ಅಂತ ನಿಮ್ಗೆ ಏನಾದ್ರು ಅನುಮಾನ ಬಂದ್ರೆ ಮಾರ್ಕ್ ಸಸ್ಪೆಕ್ಟೆಡ್ ಅಂತ ಕ್ಲಿಕ್ ಮಾಡಿ. ಓಕೆ ನೋಡಿ, ಈಗ ಒಂದು ಪೇಜು, ಎರಡನೇ ಪೇಜು ಈಗ ಮಾರ್ಕ್ ಆಗಿದೆ. ಅದೇ ತರ ನೀವು ಭೌತಿಕ ಕಡತದ ಜೊತೆ ಪರಿಶೀಲನೆ ಮಾಡಿ. ಸೊ ಇದರಲ್ಲಿ ಈಗ 4ನೇ ಪೇಜ್, ಈಗ ಅಪ್ಲೋಡ್ ಮಾಡಿರುವಂತ 4ನೇ ಪೇಜ್ ಕೂಡ ತಮಗೆ ಅನುಮಾನ ಬಂದ್ರೆ ಇದು ಫೇಕ್ ಡಾಕ್ಯುಮೆಂಟ್, ನಕಲಿ ದಾಖಲೆ ಅಂತ ಕಂಡು ಬಂದ್ರೆ ಮಾರ್ಕ್ ಸಸ್ಪೆಕ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಪ್ರತಿಯೊಂದನ್ನು ನೀವು ವೆರಿಫೈ ಮಾಡಿ. ಸೊ ಇದೆಲ್ಲ ಕರೆಕ್ಟ್ ಇದೆ ಅನ್ಕೊಂಡು ಈಗ ನೀವು 2 ಮತ್ತು 4 ಮಾರ್ಕ್ ಮಾಡಿದ್ರ. ಈಗ ತಮ್ಗೆ ಮತ್ತೆ ಮನವರಿಕೆ ಆಯ್ತು, ಇಲ್ಲ 2ನೇ ಪೇಜು ಸರಿ ಇದೆ, ಸೊ ಅದನ್ನ ನಾನು ತಪ್ಪಾಗಿ ಮಾರ್ಕ್ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. 2 ಮತ್ತು 4 ಮಾರ್ಕ್ ಮಾಡಿದ್ರೆ ಈಗ ಅನ್ಮಾರ್ಕ್ ಮಾಡ್ಬೇಕು 2 ಅಂದ್ರೆ 2 ಸೆಲೆಕ್ಟ್ ಮಾಡಿ ಅನ್ಮಾರ್ಕ್ ಸಸ್ಪೆಕ್ಟೆಡ್ ಅಂತ ಕೊಟ್ರೆ, ಸೊ ಇದು ನೋಡಿ ಓನ್ಲಿ ಪೇಜ್ ನಂಬರ್ 4 ಮಾತ್ರ ಮಾರ್ಕ್ ಆಗಿದೆ, 2 ಅನ್ಮಾರ್ಕ್ ಆಗೋಯ್ತು. ಹೀಗೆ ಮಾರ್ಕ್ ಮತ್ತೆ ಅನ್ಮಾರ್ಕ್ ಅನ್ನ ಮಾಡಬಹುದು. ಸೊ ಎಲ್ಲ ಮುಗಿದ್ ತಾವೆಲ್ಲ ಪರಿಶೀಲನೆ ಮಾಡಿದ್ಮೇಲೆ ಸೊ ಈ ರೆಡಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ನಾನೆಲ್ಲ ನೋಡಿದ್ದೀನಿ, ಎಲ್ಲ ಮಾರ್ಕ್ ಮಾಡಿದ್ದೀನಿ ಅಂತ ಹೇಳಿ ಈಗ ಅಪ್ರೂವಲ್ ಮಾಡ್ಬೋದು. ಸೊ ಅನುಮೋದಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಸ್, ಈಗ ಇದು ತಹಸೀಲ್ದಾರ್ ಆಗಿ ನಾವು ಹೋಗುತ್ತೆ. ನೀವು ಫೇಕ್ ಅಂತ ಏನಾದ್ರು ಒಂದು ಪೇಜ್ ನ ಮಾರ್ಕ್ ಮಾಡಿದ್ರು ಕೂಡ ಈಗ ತಹಸೀಲ್ದಾರ್ ಅಪ್ರೂವಲ್ಗೆ ಹೋಗುತ್ತೆ. ನೀವು ಫೈನಲ್ ಅನುಮೋದನೆ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ತಾವು ಫೈನಲ್ ಅನುಮೋದನೆ ಮಾಡಕ್ ಹೋದ್ರೆ ನೋಡಿ, ಪೆಂಡಿಂಗ್ ಫಾರ್ ವೆರಿಫಿಕೇಶನ್ ಫೇಕ್ ಡಾಕ್ಯುಮೆಂಟ್ ಬೈ ತಹಸೀಲ್ದಾರ್. ತಹಸೀಲ್ದಾರ್ ಇಂದ ಅನುಮೋದನೆ ಆದ್ಮೇಲೆ ನೀವು ಅನುಮೋದನೆ ಅಥವಾ ರಿಜೆಕ್ಷನ್ ಆದ್ಮೇಲೆ ನೀವು ಅನುಮೋದನೆ ಫೈನಲ್ ಅಪ್ರೂವಲ್ ಮಾಡ್ಬೋದು. ಓಕೆ, ಈಗ ತಹಸೀಲ್ದಾರ್ ಲಾಗಿನಲ್ಲಿ ಹೇಗೆ ಫೇಕ್ ಡಾಕ್ಯುಮೆಂಟ್ ನೋಡಿ ಅವರು ಅನುಮೋದನೆ ಮಾಡ್ತಾರೆ ಅದನ್ನ ತಹಸೀಲ್ದಾರ್ ಲಾಗಿನ್ ಆಗೋಣ. ಸೊ ಇಲ್ಲಿ ತಹಸೀಲ್ದಾರ್ ಲಾಗಿನ್ ಅಲ್ಲಿ ನಮ್ಗೆ ಇಲ್ಲಿ ಲಾಸ್ಟ್ ಅಲ್ಲಿ ಸಂದೇಹಾಸ್ಪದ ಪುಟದ ವಿವರಗಳು, ಸಸ್ಪೆಕ್ಟೆಡ್ ಪೇಜ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಬಂದಿರುತ್ತೆ ಅದು. ಸೊ ಇಲ್ಲಿ ಕಡತ ಆದ್ರೆ ಕಡತ, ರಿಜಿಸ್ಟರ್ ಆದ್ರೆ ರಿಜಿಸ್ಟರ್ ಸೆಲೆಕ್ಟ್ ಮಾಡ್ಕೋಬೇಕು.
ಸೊ ಇಲ್ಲಿ ನೀವು ಯಾವುದು ನಿಮ್ ಕಳಿಸಿದೀರಾ ಭೂ ಸುರಕ್ಷಾ ಐಡಿ ಕೊಟ್ಟು ಸರ್ಚ್ ಮಾಡ್ಕೋಬಹುದು. ಸೊ ಇದು, ಸೊ ಇಲ್ಲಿ ನೀವು ಡಾಕ್ಯುಮೆಂಟ್ ನೋಡಿ, ಡಾಕ್ಯುಮೆಂಟ್ ನೋಡಿ ಅಂತ ಬಂದಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ ಯಾವ ಪೇಜು ಮಾರ್ಕ್ ಆಗಿದೆ ಫೇಕ್ ಅಂತ, ಅದಕ್ಕೆ ಸಸ್ಪೆಕ್ಟೆಡ್ ಅಂತ ಬರುತ್ತೆ. ನೋಡಿ ಇದು ಮಾರ್ಕ್ ಆಗಿಲ್ಲ, ಡಾಕ್ಯುಮೆಂಟ್ ವ್ಯೂ ಅಂತಾನೆ ಬರ್ತಾ ಇದೆ. ನೋಡಿ ದಿಸ್ ಡಾಕ್ಯುಮೆಂಟ್ ಇಸ್ ಇಂಟೆಂಟೆಡ್ ಫಾರ್ ವ್ಯೂವಿಂಗ್ ಓನ್ಲಿ, ಇದು ಮಾರ್ಕ್ ಆಗಿಲ್ಲ, ಇದು ಮಾರ್ಕ್ ಆಗಿಲ್ಲ. ನೋಡಿ ಇಲ್ಲಿ ದಿಸ್ ಪೇಜ್ ಹ್ಯಾಸ್ ಬೀನ್ ಮಾರ್ಕ್ಡ್ ಆಸ್ ಸಸ್ಪೆಕ್ಟೆಡ್ ಫೇಕ್, ಅಂದ್ರೆ 4th ಪೇಜ್ ನ ಸಸ್ಪೆಕ್ಟೆಡ್ ಅಂತ ಮಾಡಿರೋದ್ರಿಂದ ದಿಸ್ ಪೇಜ್ ಹಸ್ ಬೀನ್ ಮಾರ್ಕ್ಡ್ ಆಸ್ ಸಸ್ಪೆಕ್ಟೆಡ್ ಫೇಕ್ ಅಂತ ಬರುತ್ತದೆ. ಜೊತೆಗೆ ಸಸ್ಪೆಕ್ಟೆಡ್ ಅಂತ ವಾಟರ್ ಮಾರ್ಕ್ ಕೂಡ ಬರುತ್ತೆ ಡಾಕ್ಯುಮೆಂಟ್ ಅಲ್ಲಿ. ಸೊ ತಾವಿಲ್ಲಿ ನೋಡ್ತಾ ಇದ್ದೀರಾ ಸಸ್ಪೆಕ್ಟೆಡ್ ಅಂತ. ಸೊ ಓಕೆ, ಇವ್ರು ಕರೆಕ್ಟ್ ಆಗಿ ಮಾಡಿದರೆ 4th ಪೇಜು ಸಸ್ಪೆಕ್ಟೆಡ್ ಅದು ಫೇಕ್ ಡಾಕ್ಯುಮೆಂಟ್ ಅಂತ ತಹಸೀಲ್ದಾರ್ಗೂ ಕೂಡ ಓಕೆ ಅಂದ್ರೆ ಇವ್ರ ಅನುಮೋದನೆಯನ್ನ ಮಾಡಬಹುದು, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡಬಹುದು. ನೋಡಿ ಇಲ್ಲಿ ಇವ್ರ ರಿಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ಬೇಕು ಕಂಪಲ್ಸರಿ, ಇದು ಮ್ಯಾಂಡೇಟ್ರಿ. ಸೊ ಸರಿ ಇದೆಯಾ ಸರಿ ಇಲ್ವಾ ಅಂತ ಎಂಟ್ರಿ ಮಾಡ್ಬೇಕು. 4th ಪೇಜ್ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಥವಾ ಇಲ್ಲ 4th ಪೇಜ್ ಫೇಕ್ ಅಲ್ಲ. ಸೊ ಏನಿದೆ ರಿಮಾರ್ಕ್ಸ್ ಅದನ್ನ ಎಂಟ್ರಿ ಮಾಡಿ. ಸೊ ಅನುಮೋದನೆ ಕೊಟ್ರೆ ಎಸ್ ಫೇಕ್ ಇದೆ, ಕರೆಕ್ಟ್ ಇದೆ ಅಂತ. ಇಲ್ಲ ಫೇಕ್ ಇಲ್ಲ ಅಂದ್ರೆ ನೀವು ತಿರಸ್ಕಾರ ಮಾಡಿದ್ರೆ ಅವರು ಶಿರಸ್ದಾರ್ ಲಾಗಿನ್ ಅದನ್ನ ಅನ್ಮಾರ್ಕ್ ಮಾಡ್ಕೋತಾರೆ. ಓಕೆ, ಎಸ್ ಅನುಮೋದನೆ ಆಯ್ತು. ಇದು ತಹಸೀಲ್ದಾರ ಅನುಮೋದನೆ. ಮತ್ತೆ ಈಗ ಶಿರಸ್ದಾರ್ ಲಾಗಿನ್ ಬರೋಣ. ಶಿರಸ್ದಾರ್ ಲಾಗಿನ್ ಅಲ್ಲಿ ಕಡತವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈಗ ಫೈನಲ್ ಅಪ್ರೂವಲ್ ಮಾಡ್ಬೇಕಲ್ಲ, ತಹಸೀಲ್ದಾರ್ ಅಪ್ರೂವಲ್ ಆದ್ಮೇಲೆ. ಸೊ ಇಲ್ಲಿ ಬರೋಣ. ನೋಡಿ ಇಲ್ಲಿ 2 ದಾಖಲೆಗಳು ಕೂಡ ಅನುಮೋದನೆ ಆಗಿದೆ. ಇಲ್ಲಿ ಕಡತ ದಾಖಲೆ ಇವರು ತಹಸೀಲ್ದಾರ್ ಏನ್ ಹೇಳಿದರೆ ಅದನ್ನ ನೋಡೋಣ. ವೆರಿಫೈ ಫೈಲ್ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿದಾಗ ದಾಖಲೆ ವೀಕ್ಷಿಸಿ ಕೊಟ್ಟಾಗ ತಹಸೀಲ್ದಾರ್ ರಿಮಾರ್ಕ್ಸ್ ನೋಡ್ಬೋದು. ನೋಡಿ ಇಲ್ಲಿ ತಹಸೀಲ್ದಾರ್ ತಹಸೀಲ್ದಾರ್ ಓಕೆ ಎಂದಿದ್ದಾರೆ ಅಂದ್ರೆ ಸರಿ ಇದೆ ಅಂತ. ಸೊ ಇದನ್ನ ಫೈನಲ್ ಅಪ್ರೂವಲ್ ಮಾಡೋಣ. ಈಗ ಹಿಂದೆ ಬಂದು ಫೈನಲಿ ಇದು ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಇಂಡೆಕ್ಸ್ ಮತ್ತು ಕಡತ ಇದನ್ನ ಕ್ಲಿಕ್ ಮಾಡಿ. ಸೊ ಓಕೆ ಕೊಟ್ಟಾಗ ಅಪ್ರೂವಲ್ ಆಗುತ್ತೆ. ಸೊ ಈಗ ಬಯೋಮೆಟ್ರಿಕ್ ಹೇಳುತ್ತೆ, ತಾವೀಗ ಮಾಡ್ತಾ ಇದ್ರೆ ಬಯೋಮೆಟ್ರಿಕ್ ಕನೆಕ್ಟ್ ಮಾಡಿ ಡಿಜಿಟಲಿ ಸೈನ್ ಮಾಡಿದ್ರೆ ಇದು ಅಪ್ರೂವಲ್ ಆಗಿ ಒಂದು ಫೈಲ್ ಅಪ್ರೂವಲ್ ಆಗುತ್ತೆ. ಈಗ ನೀವು ನಿಮ್ಗೆ ವೆರಿಫಿಕೇಶನ್ ಅಪ್ರೂವಲ್ ಮಾಡುವಾಗ ಯಾವ್ದಾದ್ರು ಫಿಸಿಕಲ್ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿರೋದು ಫಿಸಿಕಲ್ ಡಾಕ್ಯುಮೆಂಟ್ ಫೇಕ್ ಇದೆ, ಅದನ್ನ ಅಪ್ಲೋಡ್ ಮಾಡಿದ್ರೆ ಅಂತ ನಿಮ್ಗೆ ಅನುಮಾನ ಬಂದ್ರೆ ಅದನ್ನ ನೀವು ಫೇಕ್ ಅಂತ ಮಾರ್ಕ್ ಮಾಡಿ ತಹಸೀಲ್ದಾರ್ ಅಪ್ರೂವಲ್ ಆದ್ಮೇಲೆ ಅದನ್ನ ಫೈನಲ್ ಅಪ್ರೂವಲ್ ಮಾಡಬಹುದು. ಫೇಕ್ ಡಾಕ್ಯುಮೆಂಟ್ಗೆ ಸಸ್ಪೆಕ್ಟೆಡ್ ಅಂತ ವಾಟರ್ ಮಾರ್ಕ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಜೊತೆಗೆ ಮೇಲ್ಗಡೆನೂ ಕೂಡ ದಿಸ್ ಇಸ್ ಎ ಫೇಕ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಸೊ ಈಗ ನೀವು ಫೇಕ್ ಡಾಕ್ಯುಮೆಂಟ್ ಮಾರ್ಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.